ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶು ಕನ್ನಡ ವ್ಲಾಗ್ಸ್. ಈ ಒಂದು ವ್ಲಾಗ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಗಪ್ಪ? ಏನಪ್ಪ ನಿಂದು ಸಮಾಚಾರ? ಮತ್ತೇನೋ ಹೇಳ್ತಾ ಇದ್ದೆ, ಏನೋ ಬೇಕು ಅಂತ. ಹೊಸದು ಸ್ಟಡ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ಯಾ? ಯಾರು ಹಾಕ್ಸಿದ್ದು? ಹಾಂ, ನಿಮ್ಮಮ್ಮನ ನಿಮ್ಮಪ್ಪನ ಕರೆಕ್ಟಾಗಿ ಹೇಳು. ಎಲ್ಲ ಬೊಟ್ಟು ತೋರಿಸು. ಇದು ಗಂಡು ಮಗ, ಆದರೆ ಇವನು ಹುಡುಗಿ ಥರ ಡ್ರೆಸ್ ಆಗಕ್ಕೆ ಇಷ್ಟಪಡ್ತಾನೆ. ಐ ಶ್ಯಾಡೋ ಲಿಪ್ಸ್ಟಿಕ್ ಎಲ್ಲ ಹಾಕ್ಲಾ? ಹಾಂ, ಬೇಡವಾ? ನೋಡಿ ಇಷ್ಟು ಗಲೀಜು ಮಾಡ್ಕೊಂಬಂದಿದ್ಯಾ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲೋಗೋಣ ಈಗ? ಎಲ್ಲೋಗೋಣ? ಮಾಲ್ಗೆ. ಏನು ಮಾಡ್ಬೇಕು ನೀನು ಮಾಲ್ಗೆ ಹೋಗಿ? ಹಾಂ, ಖಾರ ಠಾರ್ ಆಡ್ಬೇಕಾ? ಹಾಂ, ಸರಿ ಆಯಿತು. ಇಲ್ಲಿ ನೋಡಿ ಬಾಸ್, ಇಲ್ಲಿ ನೋಡಿ ಬಾಸ್. ಐ ಲವ್ ಯು. ಹಾಗೆ ಮನೇಲಿ ಇದ್ದು ಬೇಜಾರಾಗಿತ್ತು. ಅದಕ್ಕೆ ಅವತ್ತೊಂದು ದಿನ ಒಂದಿಷ್ಟು ಕೆಲಸಗಳು ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಲ್ಗೆ ಡಿಸೈಡ್ ಮಾಡಿದೆ. ಬಟ್ ಅಂದ್ಕೊಂಡಿರಲಿಲ್ಲ ಪ್ರಜ್ಞಾನ ಕರ್ಕೊಂಡು ಹೋಗ್ತೀನಿ ಅಂತ. ಬಿಕಾಸ್ ವಿದ್ವಾನ್ಗೆ ಕ್ರಿಕೆಟ್ ಇತ್ತಿದ್ದರಿಂದ ಅವನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ಪ್ರಜ್ಞಾನ ಕರ್ಕೊಂಡು ಹೋದೆ. ಸೊ ನಾನು ಹೀಗೆ ರೆಡಿಯಾಗಿದ್ದೆ, ಸುಮ್ಮನೆ ಒಂದು ನಾರ್ಮಲ್ ಟಾಪ್, ಒಂದು ಜೀನ್ಸ್ ಹಾಕ್ಕೊಂಡು ತಲೆ ಬಾಚಿಕೊಂಡು. ನಾನು ಯೂಶ್ವಲಾಗಿ ಕಾಜಲ್ ಇಲ್ಲ ಐಲೈನರ್ ಹಾಕ್ಬಿಟ್ಟು ಕಾಂಪ್ಯಾಕ್ಟ್ ಎಲ್ಲ ಏನು ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, ಟ್ರಾನ್ಸ್ಲ್ಯೂಸೆಂಟ್ ಪೌಡರ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಲಿಪ್ ಗ್ಲಾಸ್ ಹಾಕಿ ಅದಾದಮೇಲೆ ಲಿಪ್ಸ್ಟಿಕ್ ಹಾಕ್ತೀನಿ. ಲಿಪ್ ಗ್ಲಾಸ್ ಇನ್ ದ ಸೆನ್ಸ್ ಲಿಪ್ ಟಿಂಟ್ ಹಾಕ್ಬಿಟ್ಟು ಆಮೇಲೆ ಲಿಪ್ಸ್ಟಿಕ್ ಹಾಕ್ತೀನಿ. ಸೊ ಅವನ್ನ ಕರೆದೆ, ಬಾ ಒಂದು ವೀಡಿಯೋನೋ ಅಥವಾ ಫೋಟೋನೋ ತೆಕ್ಕೊಳ್ಳೋಣ ಅಂತ. ಬಾಸ್ ಬಂದುಬಿಟ್ಟು ಕೆಳಗಿಳ್ದು ಹೋದರು. ಕಿಸ್ಕೊಡು ಅಂತ ಅಂದರೆ ಅದಕ್ಕೊಂದಿಷ್ಟು ಆಟ ಆಡಿಸ್ಬಿಟ್ಟು ಕೊಡ್ತಾನೆ. ಸೊ ಅವ್ನ ಕಾರ್ಡ್ ಸೆಟ್ ಇಷ್ಟು ಕ್ಯೂಟಾಗಿದೆ. ಅವ್ನು ಈ ಕಾರ್ಡ್ ಸೆಟ್ಸಲ್ಲೆಲ್ಲ ನನಗೆ ಅವನ್ನ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಒಂದು ಫೋನ್ 360 ಡಿಗ್ರಿ ಏನೋ ಪ್ರೊಟೆಕ್ಷನ್ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದ್ದೆ. ಅದನ್ನು ಆಚೆಗಡೆನೂ ವಿಚಾರಿಸೋಣ ಅಂತ ಅಂದ್ಬಿಟ್ಟು ವಿಜಯನಗರ್ಗೆ ಹೋಗೋಣ ಅಂತ ಗಾಡಿ ಎತ್ಕೊಂಡೆ ಹೊರಟ್ವಿ. ಮಧ್ಯದಲ್ಲಿ ಅಳ್ಸ್ಲಿನ್ ಕಾಣಿಸ್ತು. ಸೊ ಅವನು ಇಲ್ಲ, ನಾನು ಅಳ್ಸ್ಲಿನ್ ತಿಂತೀನಿ ಫಸ್ಟು, ಅದನ್ನಾದಮೇಲೆ ಮಾಲ್ಗೆ ಹೋಗೋಣ ಅಂತ ಅಂದ. ಸೊ ಅಲ್ಲಿ ತಿನ್ನಿಸ್ಕೊಂಡು ವಿಜಯನಗರಲ್ಲಿ ಒಂದು ಮೊಬೈಲ್ ಶಾಪ್ ಇದೆ, ಅಲ್ಲಿ ವಿಚಾರಿಸ್ಕೊಂಡು ನೋಡಿದ್ರೆ ಅವರು 360 ಡಿಗ್ರಿದು ಅವ್ರ ಹತ್ರ ಇರಲಿಲ್ಲ. ಅವರು ನೀವು ಎಲ್ಲಿ ನೋಡಿದ್ದೀರಾ ಅಲ್ಲೇ ಹೋಗಬೇಕು ಅಂತ ಅಂದರು. ಸೊ ಮನೆ ಹತ್ರನೇ GT ಮಾಲ್ ಇದ್ದಿದ್ದು, ಅಲ್ಲಿಗೆ ಹೋದೆ. ಸೊ ಇಲ್ಲಿ ಪಾರ್ಕಿಂಗಲ್ಲಿ ಗಾಡಿ ಹಾಕಿದ ತಕ್ಷಣ ಅವನು ಫಸ್ಟ್ ಹೇಳಿದ್ದೇನೆ ಶಾಪಿಂಗ್ದು ಸ್ಟ್ರೋಲರ್ ಬರುತ್ತಲ್ಲ ಅದನ್ನು ತೊಗೊಳ್ಳಿ ಅಂತ. ಬಿಕಾಸ್ ಅತ್ತೆ ಮಾಮನ ಜೊತೆ ಬರ್ತಾನಲ್ಲ, ಬಂದಾಗ ಅವನು ಫಸ್ಟ್ ಹೋಗಿ ಆ ಸ್ಟ್ರಾಲರ್ನ ತೊಗೊಂಡು ಆಮೇಲೆ ಎಂಟರ್ ಆಗ್ತಾರಂತೆ. ಸೊ ನನಗೆ ಹೇಳ್ದ ಅದನ್ನು ತೊಗೊಳ್ಳಿ ಅಂತ. ನಾವು ಅಷ್ಟೊಂದು ಐಟಮ್ ತೊಗೊಳಕ್ಕೆ ಬಂದಿಲ್ಲ ಮಗನೇ, ಬಾ ವಾಕಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಫುಲ್ ಎಕ್ಸೈಟ್ ಆಗಿದ್ದ. ನನಗೆ ನೆನಪಿರಂಗೆ ಫಸ್ಟ್ ಟೈಮ್ ನಾನು ಆ ಒಂದು ಎಲಿವೇಟರ್ ಅಂತ ತಗೊಂಡಿದ್ದು ಮೆಟ್ರೋನಲ್ಲೇನೇನೆ. ಎಷ್ಟು ಸತಿ ನನ್ನ ಚಿಕ್ಕ ವಯಸ್ಸಲ್ಲಿ ಮಂತ್ರಿ ಮಾಲೆಲ್ಲ ಕರ್ಕೊಂಡೋದ್ರೆ ಐ ಯೂಸ್ ಟು ಟೇಕ್ ಸ್ಟೆಪ್ಸ್, ಇಲ್ಲಾಂದರೆ ಲಿಫ್ಟು. ಅಷ್ಟು ಭಯ ಆಗ್ತಿತ್ತು ನನಗೆ. ಈಗಿನ ಮಕ್ಕಳು ಮೈ ಗಾಡ್, ಅವ್ರಿಗೆ ಯಾವುದಕ್ಕೂ ಭಯ ಪಡಲ್ಲ. ನನ್ನ ಹಿಂದೆ ತಳ್ಳಿ ಅವನೇ ಮುಂದೆ ಹೋದ. ಸೊ ಅದು ನನಗೆ ನೆನಪಾಗ್ತಿತ್ತು. ನಾನು ಹಾಗೆ ಎಕ್ಸೈಟಾಗಿ ಆಡಬೇಕಾದ್ರೆ. ಇದು GT ಮಾಲ್ ಫಸ್ಟ್ ಫ್ಲೋರಲ್ಲೇನೆ ಒಂದು ಶಾಪ್ ಇದು. ಅಲ್ಲಿ 360 ಡಿಗ್ರಿ ಪ್ರೊಟೆಕ್ಷನ್ ಅಂತ ಮೊಬೈಲ್ಗೆ ಹಾಕ್ತಾರೆ. ಸೊ ನಾನು ಅಲ್ಲಿಗೆ ಕೊಟ್ಬಿಟ್ಟು ಹೋದೆ. ಈಸಿ ಬಾಯಲ್ಲಿ ಒಂದು 4-5 ಟೀ ಶರ್ಟ್ಸ್ ತೊಗೊಂಡು, ಆಮೇಲೆ ಇವನ್ನ ಇಲ್ಲಿ ಕಾರ್ ಇರುತ್ತೆ, ಆ ಕಾರೆಲ್ಲ ಆಡಿಸ್ಕೊಂಡು ಆಮೇಲೆ ನಾನು ಮ್ಯಾಕ್ಸಿಗೆ ಹೋಗಿದ್ದು. ಬಿಕಾಸ್ ನಮ್ಮಮ್ಮಗೆ ಒಂದು ವ್ಯಾಲೆಟ್ ಕೊಡಿಸ್ಬೇಕಿತ್ತು ಅಂತ ಅಂದ್ಬಿಟ್ಟು ಹೋದೆ. ಸೊ ನೋಡಿ ಈ ವಿಡಿಯೋನಲ್ಲಿ ಎಲ್ಲ ಕವರ್ ಆಗಿದೆ. ಆ್ಯಂಡ್ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಫೋನ್ ಗಾರ್ಡ್ ಎಲ್ಲ ನೀಟಾಗಿ ಹಾಕಿಸ್ಕೊಂಡು ಲಾಸ್ಟ್ ಫ್ಲೋರಿಗೆ ಹೋದ್ವಿ. ನಾನು ಹಂಗೂ ಅವನಿಗೆ ಕೇಳಿದೆ ಮೂವಿ ನೋಡೋಣೇನೋ ಅಂತ. ಅದಕ್ಕೆ ಬೋರು ಮೂವಿ ನನಗೆ ಬೇಡ ಅಂತ ಅಂದ.
ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಅವನಿಗೆ ಫುಡ್ ಕೋರ್ಟಲ್ಲಿ ಅವನದೇ ಆದ ಒಂದು ಡೇ ಅದು. ನಾನು ಆ್ಯಕ್ಚುಲಿ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನ, ಬಟ್ ಅವನಿಗೆ ಅಂತಲೇ ಐ ಜಸ್ಟ್ ಕೆಪ್ಟ್ ಇಟ್, ಲೆಟ್ ಹಿಮ್ ಚೂಸ್ ವಾಟ್ ಎವರ್ ಹಿ ವಾಂಟ್ಸ್ ಅಂತ. ಆಫ್ಟರ್ ನಂದೊಂದು 2-3 ಕೆಲಸ, ನನ್ನ ಶಾಪಿಂಗು ಮತ್ತು ನಂದು ಫೋನಿಂದು ಪ್ರೊಟೆಕ್ಷನ್ ಎಲ್ಲ ಹಾಕ್ಸಾದ್ಮೇಲೆ ಅವನಿಗೇನೇ ಬಿಡಬೇಕು ಅಂತ ಅನ್ನಿಸ್ತು. ಸೊ ಕರ್ಕೊಂಡೋಗಿ ಫುಡ್ ಕೋರ್ಟಲ್ಲಿ ಬಿಟ್ಟೆ. ಬಾಸು ಆ್ಯಕ್ಚುಲಿ ಇಷ್ಟಪಟ್ಟಿದ್ದು ಪಿಜ್ಜಾನ. ನಾನು ಬರ್ಗರ್ ಕಿಂಗು ಆ ಥರ ಏನಾದ್ರು ತಿನ್ನೋಣ ಅಂತ ಅಂದರೆ ಅವನು ಇಷ್ಟಪಡಲಿಲ್ಲ. ಕೊನೆಗೆ ನಾವು ಫುಡ್ ಕೋರ್ಟ್ಗೆ ಹೋಗೋ ಮುಂಚೆ ಇವಾಗ ನೋಡ್ತಾ ಇದ್ದೀರಲ್ಲ ಅಲ್ಲಿ ವ್ಯಾಲೆಟ್ ಬ್ರೌನ್ ಕಲರ್ದು ತೊಗೊಂಡೆ, ಬೇರೆದೆಲ್ಲ ಬೇಗ ಕರೆ ಆಗಿಬಿಡುತ್ತೆ ಅಂತ. ಆಮೇಲೆ ಅವನೊಂದು ಚಪ್ಪಲ್ ಇಷ್ಟಪಟ್ಟ. ಸೊ ಅವನಿಗೆ ಅದನ್ನು ಅವ್ನ ಪರ್ಫೆಕ್ಟ್ ಸೈಜ್ ಸಿಕ್ತು. ಎಲ್ಲ ಚಿಕ್ಕದಿತ್ತು, ಇಲ್ಲ ತುಂಬ ದೊಡ್ಡದಿತ್ತು. ಸೊ ಅದೇನೋ ಹೇಳ್ದ, ಕ್ಯಾಪ್ಟನ್ ಅಮೇರಿಕಾನ ಏನೋ ಒಂದು ಸಿಂಬಲ್ ಅಂತದು ಅವನಿಗಿಷ್ಟ. ಸೊ ಅದನ್ನು ತಗೊಂಡ. ಅಲ್ಲಿಂದ ನಾವು ಅವನ್ನ ಮಾತಾಡಿಸ್ಕೊಂಡು ಹಾಗೇನೇನೆ ಮೇಲಕ್ಕೆ ಕರ್ಕೊಂಡು ಹೋದೆ. ನಮ್ಮ ಒಂದು ತರಲೆ ಫನ್ ಏನಾದ್ರು ಒಂದು ಮಾಡ್ತಾನೆ ಇರ್ತೀನಿ ನಾನು ಅವನ ಜೊತೆಗೆ. ಅವನ್ನ ಮಾತಾಡಿಸ್ತಾ ಇರ್ತೀನಿ. ಹೀ ಈಸ್ ಅ ವೆರಿ ಗುಡ್ ಹಿಂದಿ ಸ್ಪೀಕರ್. ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ, ಇವನ ಹೆಸರು ಪ್ರಜ್ಞಾನ್ಸು, ನಾನು ಇಂಗ್ಲೀಷಲ್ಲಿ ಅವನ ಹತ್ರ ಮಾತಾಡೋಕ್ಕೆ ಹೋದರೆ ಅವನು ಹಿಂದಿಯಲ್ಲಿ ರಿಪ್ಲೈ ಮಾಡ್ತಾನೆ. ಆ ಲೆವೆಲ್ IQ ಇದೆ ಅವನಿಗೆ. ಅದು ನನಗೆ ಸಖತ್ ಯೂನೀಕ್ ಅನಿಸುತ್ತೆ. ಇವಾಗ ಯಾರೇ ಆಗಲಿ ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಮಕ್ಕಳು ಇಂಗ್ಲೀಷಲ್ಲಿ ತಾನೇ ರಿಪ್ಲೈ ಮಾಡ್ತಾರೆ. ಇವ್ನು ಹಂಗಲ್ಲ. ನಾನು ವಾಟ್ ಆರ್ ಯು ಡೂಯಿಂಗ್ ಅಂತ ಅಂದರೆ ಅದಕ್ಕೆ ನನಗೆ ಹಿಂದಿ ಬರೋಲ್ಲ, ಬಟ್ ಅವ್ನು ಹೇಳ್ತಾನೆ. ಆಮೇಲೆ ಏನಾದ್ರು ಬೇಕಾ ನಿನಗೆ, ಇಫ್ ಯು ವಾಟ್ ಯು ವಾಂಟ್ ಅಂತ ಅಂದರೆ ಕುಚ್ ನೈ ಚಾಹಿಯೆ ಅಂತ ಹೇಳ್ತಾನೆ. ಸೊ ಅವನ ಹತ್ರ ಹಂಗೆ ಮಾತಾಡಿಸ್ಕೊಂಡು ರೆಕಾರ್ಡ್ ಮಾಡಿಕೊಂಡೆ. ಆ್ಯಕ್ಚುಲಿ ಸಖತ್ ಕ್ರೌಡ್ ಇತ್ತು ಬ್ಯಾಕ್ಗ್ರೌಂಡು, ಅದಕ್ಕೋಸ್ಕರ ನಾನು ಆ ಒಂದು ವೀಡಿಯೋಲಿ ಅವ್ನು ಮಾತಾಡಿರೋದನ್ನು ರೆಕಾರ್ಡು ಇದರಲ್ಲಿ ನಾನು ಆಫ್ ಮಾಡಿಬಿಟ್ಟೆ. ಸೊ ಅವ್ನು ಹೇಳ್ತಾ ಇದ್ದ, ಹೋಗ್ಬಿಟ್ಟು ಬೇಗ ಆರ್ಡ್ರ್ ತೊಗೊಂಬನ್ನಿ ಅಂತ. ನಾನು ಹೇಳಿದೆ ಇಲ್ಲ ಅವರೇ ಕೊಡ್ತಾರೆ, ಆವಾಗ ನಾವು ಹೋಗ್ಬಿಟ್ಟು ತೊಗೊಂಬರೋಣ, ನಮ್ಮ ಬಿಲ್ ನಂಬರ್ ಕರೀತಾರೆ, ನಾನು ಹೋಗೋವರೆಗೂ ನೀನು ಹೋಗಿ ತೊಗೊಂಬರೋವರೆಗೂ ನೀನು ಇಲ್ಲೇ ಕೂತಿರಬೇಕು, ಬ್ಯಾಗೆಲ್ಲ ಇಲ್ಲೇ ಇಟ್ಟು ಹೋಗ್ತೀನಿ ಅಂತ ಅಂದೆ. ಅದಕ್ಕೆ ಸರಿ ಆಯಿತು ಅಂತ ಅಂದ. ಆಮೇಲೆ ಆ್ಯಸ್ ಯೂಶ್ವಲ್ ನಾನು ನನ್ನ ಮೊಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊತೀನಿ. ಇದು ವ್ಲಾಗಿಗೆ ಅಂತಲೇ ಅಲ್ಲ, ನಾನು ನನ್ನ ಗೂಗಲ್ ಬ್ಯಾಕಪ್ಪಲ್ಲಿ ಎಲ್ಲ ವೀಡಿಯೋಸು ಇಟ್ಕೊಂಡಿರ್ತೀನಿ, ವಿಚ್ ಇಸ್ ವೆರಿ ಸ್ಪೆಷಲ್. ಸೊ ಆಮೇಲೆ ನಮ್ಮ ಗಾರ್ಲಿಕ್ ಬ್ರೆಡ್, ಪಿಜ್ಜಾ, ಕೋಕ್, ಆಮೇಲೆ ಅವನಿಗೆ ಎಕ್ಸ್ಟ್ರಾ ಚೀಸಿ ಡಿಪ್ಪೆಲ್ಲ ಆರ್ಡ್ರ್ ಮಾಡಿ ನಮ್ಮ ಒಂದು ಬ್ಯಾಟಿಂಗ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ತಿಂದಿದ್ದು ಆಮೇಲೆ ವಾಪಸ್ ಬಂದಿದ್ದ ತಕ್ಷಣ ನಮ್ಮ ಮಾಮ ನನಗೆ ಒಂದು ಒಳ್ಳೆ ನ್ಯೂಸ್ ಕೊಟ್ಟರು. ಏನು ನ್ಯೂಸ್ ಅಂದರೆ, ನಮ್ಮ ವಿದ್ವಾನು ಹೋಗಿದ್ದು ಅಂದರೆ ಅವನು ಕ್ರಿಕೆಟ್ ಅಕಾಡೆಮಿಗೆ ಸೇರ್ಕೊಂಡಿದ್ದು ಒಂದು 20 ಡೇಸ್ಗೆ ಅವನು ಬೌಲಿಂಗ್ನಲ್ಲಿ ಚೆನ್ನಾಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರ ಕೋಚು ಅವನ್ನ ಟೂರ್ನಮೆಂಟ್ಗೆ ಸೆಲೆಕ್ಟ್ ಮಾಡಿದರು ಅಂತ. ಫುಲ್ ಖುಷಿ ಆಗೋಯಿತು. ಸೊ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅವನ್ನ ಡ್ರಾಪ್ ಮಾಡಿಬಿಟ್ಟು ನಾನೇ ಬಂದೆ. ಸಖತ್ ಖುಷಿ ಆಯಿತು. ಸೊ ಹೀಗೆ ಇಫ್ ಕಿಡ್ಸ್ ಡೂ ಸಮಥಿಂಗ್ ಗ್ರೇಟ್, ನನ್ನಷ್ಟು ಖುಷಿ ಪಡೋಳು ಇನ್ಯಾರೂ ಇಲ್ಲ. ಸೊ ಹೀಗಿತ್ತು ನಮ್ಮ ಡೇ. ತಿನ್ಕೊಂಡು ಶಾಪಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಮೆಮೊರೀಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ವಾಪಸ್ ಬಂದಿದ ತಕ್ಷಣ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟರು. ಬಿಕಾಸ್ ಅದೊಂದು ಡ್ರೀಮ್ ಇದೆ. ಆ ಡ್ರೀಮ್ ಆಗೋವರೆಗೂ ಅದ್ರ ಬಗ್ಗೆ ಹೇಳೋಕ್ಕೋಗಲ್ಲ. ಈಗ ತಾನೇ ಪರ್ಸ್ಯೂ ಮಾಡ್ತಿದ್ದಾನೆ, ಅಂದರೆ ತಗೊಂಡಿದ್ದಾನೆ ಕ್ರಿಕೆಟ್ ಕೋಚಿಂಗ್ನ ನನ್ನ ವಿದ್ವಾನು. ಸೊ ಅದು ಅವನಿಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಬಿಕಾಸ್ ಈಸ್ ವೆರಿ ಡೆಡಿಕೇಟೆಡ್. ಹಾಗೆಯೇ ಒಂದು ಕಂಪ್ಲೀಟ್ನೆಸ್ ಇರುತ್ತೆ ಮಕ್ಕಳಿಗೆ ಏನೇ ಮಾಡಿದ್ರು. ದೋ ಐ ಆಮ್ ನಾಟ್ ಅ ಬಯೋಲಾಜಿಕಲ್ ಮಾಮ್, ನನಗೆ ನನ್ನ ಮಕ್ಕಳು ರಿಯಾನ್ಶಿ, ಪ್ರಜ್ಞಾನ್, ವಿದ್ವಾನ್ ಏನೇ ಮಾಡಿದ್ರು ಸಖತ್ತು ನನಗೆ ಖುಷಿ ಕೊಡುತ್ತೆ. ಒಂಥರ ನಾನು ಎತ್ತಿ ನೋಡಿದ ಮಕ್ಕಳು ಇಷ್ಟೊಂದೇನೋ ಏನೇನೋ ಮಾಡ್ತಾರೆ, ಹೊಸದಾಗಿ ಏನೇನೋ ಮಾತಾಡ್ತಾರೆ. ಸೊ ನನಗೆ ನನ್ನ ಪ್ರಪಂಚನೇನೇ ನನ್ನ 3 ಮಕ್ಕಳು. ಇನ್ನೊಬ್ರು ಆ್ಯಡ್ ಆಗಿದ್ದಾರೆ, ಅವ್ರ ಬಗ್ಗೆ ಮಿನಿ ವ್ಲಾಗಲ್ಲಿ ಹೇಳ್ತೀನಿ ಯಾರು ಏನು ಎತ್ತ ಅಂತ. ಸೊ ಹೀಗಿತ್ತು ನನ್ನ ಡೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಂಗೆ ಏನೇ ಸಜೆಷನ್ಸ್ ಇದ್ದರೂ ಹೇಳಿ. ಆ್ಯಂಡ್ ಆಲ್ಸೋ ನಾನು ಎಲ್ಲ ಥರ ಕಾಂಟೆಂಟ್ಸ್ನೂ ಟ್ರೈ ಮಾಡಬೇಕು ಅಂತ ಒಂದು ಲಿಸ್ಟ್ ಮಾಡಿ ಇಟ್ಕೊತೀನಿ. ಬಟ್ ನನಗೆ ಟೈಮ್ ಆಗ್ತಾಯಿಲ್ಲ, ಬಿಕಾಸ್ ನನ್ನ ವರ್ಕ್ ಪ್ರೆಷರ್ ನನಗೆ ಅಷ್ಟಿದೆ. ಹೆಂಗೆ ಹೇಳೋದು, ಇದನ್ನು ಫ್ಯಾಮಿಲಿ ಸಪೋರ್ಟ್ ಮಾಡ್ತೀವಿ ಮಾಡು ಅಂತ ಅಂದಿದ್ದಕ್ಕೆ ಐ ಟುಕ್ ದಿಸ್. ನಾನು ಹೇಗೋ ಮ್ಯಾನೇಜ್ ಮಾಡಿ ಮಾಡ್ತಾಯಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಕೆಲಸಕ್ಕೂ ನಾನು ಪ್ರಾಮಿನೆನ್ಸ್ ಕೊಡಬೇಕು. ಬಿಕಾಸ್ ಏನಂತಾರೆ, ಮೈ ಜಾಬ್ ಇಸ್ ಪಾರ್ಟ್ ಆಫ್ ಲೈಫ್. ಆ್ಯಂಡ್ ನಾನು ಕೇಳ್ಕೊಂಡಲೇ ನನಗೆ ಸಿಕ್ಕಿರೋ ಕೆಲಸ ಅದು. ಸೊ ನಾನು ಅದಕ್ಕೆ ಯಾವತ್ತಿದ್ರೂ ಗ್ರ್ಯಾಟಿಟ್ಯೂಡ್ ತೋರಿಸಲೇಬೇಕು. ಅಷ್ಟೇ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.